ಪದು ಹೋಮ್ ಕಿಚನಲ್ಲಿ ಇವತ್ತು ಮೆಂತೆ ಹುಳಿಯನ್ನು ಅಂತ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ತೋರಿಸ್ಕೊಡ್ತೀನಿ ಬನ್ನಿ. ಮೆಂತೆ ಸೊಪ್ಪು ಕ್ಲೀನಾಗಿ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು, ಬೆಳ್ಳುಳ್ಳಿ ಒಂದು 5 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಇಂಗು, ಉದ್ದಿನಬೇಳೆ 1-2 ಟೇಬಲ್ ಸ್ಪೂನು, ಸಾಸಿವೆ ಕಾಳು ಒಂದು ಅರ್ಧ ಟೇಬಲ್ ಸ್ಪೂನು, ಕಡಲೆ ಬೀಜ 2 ಟೇಬಲ್ ಸ್ಪೂನು, ಹುಣಸೆ ಹಣ್ಣು ನೀರಿಗೆ ಹಾಕಿಟ್ಕೊಂಡಿದ್ದೀನಿ, ಎಣ್ಣೆ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ಬನ್ನಿ. ಕಡಾಯಿ ಇವಾಗ ಬಿಸಿ ಆಗಿದೆ. ಉದ್ದಿನಬೇಳೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ರೆಡ್ಡಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಹಾಕ್ತಿದೆ. ಇದು ಒಂದು ಸ್ವಲ್ಪ ರೆಡ್ಡಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮೆಂತ್ಯ ಸೊಪ್ಪು ಹುಳಿಯನ್ನು ಇವಾಗ ಮೆಂತ್ಯ ಬಾತ್ ಕೇಳಿರ್ಬೋದು, ಮೆಂತ್ಯ ಪಲಾವ್ ತಿಂದಿರ್ಬೋದು. ಇದು ನಾನು ಮೆಂತ್ಯ ಸೊಪ್ಪು ಹುಳಿಯನ್ನು ನಾನೇ ಅಂದ್ಕೊಂಡು ಮಾಡಿರೋದು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ ಏನಪ್ಪ ದಿನ ಬ್ರೇಕ್ಫಾಸ್ಟ್ ಮಾಡಿ ಪ್ಯಾಕ್ ಮಾಡೋದು, ಇವಾಗ ಬಿಸಿ ಕಾಲ ಇರೋದಕ್ಕಿಂತ ಈ ಥರ ಮೆಂತ್ಯ ಹುಳಿಯನ್ನು ಮಾಡಿ ಬಾಕ್ಸ್ಗಾಗಲಿ ಇಡ್ಬೋದು. ತುಂಬ ಬಿಸಿ ಇದೆಯಲ್ಲ ಹೊರಗಡೆ, ಅದಕ್ಕೋಸ್ಕರ. ಕಡಲೆ ಬೀಜ ಹುರ್ಕೋಬೇಕು. ಒಂದು 4 ಸ್ಪೂನಷ್ಟು ಕಡಲೆ ಬೀಜ ಅಷ್ಟೇ, ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ನಮ್ಮ ಒಂದು ಅಜ್ಜಿ ನನಗೆ ಈ ಥರ ಮಾಡೋದು ಕಲಿಸ್ಕೊಟ್ಟಿದ್ದು, ಬ್ರಾಹ್ಮಣರು ಕಲಿಸ್ಕೊಟ್ಟಿದ್ದು. ನಾನು ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ದೀನಿ. ಈ ಥರ ಹುಳಿಯನ್ನ ಇಲ್ಲ, ಇದು ಅವರಿಂದ ನಾನು ಕಲ್ತ್ಕೊಬಂದಿದ್ದು. ನಾನು 2-3 ಸತಿ ಮನೇಲಿ ಟ್ರೈ. ಕಡಲೆ ಬೀಜ ಇವಾಗ ಆಗಿದೆ. ಇದನ್ನು ತೆಗ್ದುಬಿಟ್ಟು ಇವಾಗ ಸಾಸಿವೆ ಕಾಳನ್ನ ಹಾಕಿ ಒಂದು ಲೈಟಾಗಿ ಹುರ್ಕೋಬೇಕಾಗುತ್ತೆ. ಇದ್ರ ಜೊತೆಯಲ್ಲೇ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇದ್ರ ಜೊತೆಯಲ್ಲೇ ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ಹಾಕಿ ಲೈಟಾಗಿ ಹುರ್ಕೊಳ್ತೀನಿ. ಇದಾಗಿದೆ. ಅದನ್ನೆಲ್ಲ ನಾನು ಹುರ್ಕೊಂಡು ಫ್ರೈ ಮಾಡಿ ಇಟ್ಕೊಂಡು ಮಿಕ್ಸಿಯಲ್ಲಿ ತರಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೈಸಾಗೂ ಪೌಡ್ರ್ ಮಾಡ್ಕೊಬಾರ್ದು, ತರಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಕಾಳು, 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಇದಾಗಿದೆ. ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸೇರಿಸ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಫ್ರೈ ಆಗಿದೆ. ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದು ಆಯಿಲಲ್ಲೇ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಗರಿಯಾಗಿ ಫ್ರೈ ಆಗಬೇಕಾಗುತ್ತೆ.
ಇದೊಂದು ಸ್ವಲ್ಪ ಆಯಿಲ್ ಬೇಕಾದರೆ ಸೇರಿಸ್ಕೋಬೋದು. ಅದು ಮೆಂತ್ಯ ಸೊಪ್ಪು ಗರಿಯಾಗಿ ಫ್ರೈ ಆಗಬೇಕಲ್ವ ಆ ಥರ. ಇವಾಗ ಇದಾಗಿದೆ. ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದಲ್ವ, ತುಂಬ ಪೌಡ್ರ್ ಮಾಡ್ಕೋಬಾರ್ದು, ತರಿಯಾಗಿ ಮಾಡ್ಕೋಬೇಕು. ಉದ್ದಿನಬೇಳೆ, ಕಡಲೆಬೀಜ, ಹಸಿಮೆಣಸು, ಒಣಮೆಣಸು, ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ, ಅದು ಈ ಥರ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ತುಂಬ ಪೌಡ್ರ್ ಆದರೆ ಚೆನ್ನಾಗಿರಲ್ಲ. ಇವಾಗ ನಾವು ಈರುಳ್ಳಿನೇ ಬಳಸ್ತಿರೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಾಗಿದೆ. ಹುಣಸೆ ಹುಳಿನ ನೀರಿಗೆ ಹಾಕಿಟ್ಕೊಂಡಿದ್ದೆ, ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾಗಿದೆ. ಇವಾಗ ನಾನು ಈ ಮೆಂತ್ಯ ಹುಳಿ ಗೊಜ್ಜು ಮಾಡ್ಕೊಂಡಿದ್ದೀನಲ್ವ, ಅನ್ನ ನಾನು ಮುಂಚೆನೇ 2 ಅವರ್ಗೆ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಅನ್ನ ತಣ್ಣಗಿರಬೇಕಾಗುತ್ತೆ ಇದಕ್ಕೆ ಸೇರ್ಸೋಕ್ಕೆ. ನಾವು ಚಿತ್ರಾನ್ನ ಯಾವ ಥರ ಮಿಕ್ಸ್ ಮಾಡ್ತೀರೋ ಆ ಥರ ಮಿಕ್ಸ್ ಮಾಡ್ಕೊತೀರಿ. ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು, ದೊಡ್ಡವರು, ಇವಾಗ ಯಾರೇ ಮನೆಗೆ ಬಂದರು ಅವರೇ ಇದನ್ನು ಕೇಳಿ ಇದು ರೆಸಿಪಿ ಹೇಳಿ ಅಂತ ಕೇಳಿ ಮಾಡಿಸ್ಕೊತಾರೆ. ಒಂದ್ಸಲಿ ನೀವು ಟ್ರೈ ಮಾಡಿ. ನಾನು ಒಂದು ಸ್ವಲ್ಪ ಹೊತ್ತು ಮುಂಚೆ ಬೇಯಿಸಿಟ್ಕೊಂಡಿದ್ದೀನಿ. ನೀವು ಮಾಡೋವಾಗ 1 ಅವರ್ ಮುಂಚೆ, 2 ಅವರ್ಗೆ ಮುಂಚೆ ಅನ್ನ ನಾನು ಇವಾಗ ಬಿಸಿ ಮಾಡಿ ಇಟ್ಕೊಂಡಿರೋದು ಒಂದು 1/2 ಅವರ್ ಆಯಿತು. ಅದಕ್ಕೆ ಹೊಗೆ ಬರ್ತಿದೆ. ನೀವು ಬೇಕಾದರೆ 1-2 ಅವರ್ ಮುಂಚೆನೇ ಅನ್ನ ತಣ್ಣಗಿರಬೇಕಾಗುತ್ತೆ. ಮಿಕ್ಸ್ ಆಗಿದೆ. ಇವತ್ತಿನ ಮೆಂತ್ಯ ಸೊಪ್ಪು, ಮೆಂತ್ಯ ಹುಳಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.